ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಜಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ 2 ಸಿಹಿ ತಿಂಡಿಗಳ ರೆಸಿಪಿಗಳನ್ನ ತೋರಿಸ್ತಿದ್ದೀನಿ. ಅದು ಯಾವುದಂದರೆ ಹಬ್ಬದಲ್ಲಿ ಮಾಡುವಂಥ ಸಾಂಪ್ರದಾಯಿಕವಾದಂತಹ ತಿಂಡಿ ಎಳ್ಳುಂಡೆ ಮತ್ತು ಎಳ್ಳು ಬೆಲ್ಲ. ಎರಡೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ಮುಖ್ಯವಾದದ್ದು. ಯಾವ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಇವತ್ತು ತೋರಿಸ್ತಾ ಇರುವಂಥ ಮೊದಲನೇ ರೆಸಿಪಿ ಯಾವುದು ಗೊತ್ತಾ? ನಾನಿವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಒಂದು ವಿಶೇಷವಾದಂತಹ ಎಳ್ಳಿನ ಉಂಡೆ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ಈ ಎಳ್ಳಿನ ಉಂಡೆಯನ್ನ ನೀವು ಚಳಿಗಾಲದಲ್ಲಿ ಒಂದ್ಸಲನಾದ್ರೂ ಮಾಡ್ಕೊಂಡು ತಿನ್ನಲೇಬೇಕು. ನಿಮ್ಮ ಚರ್ಮದ ಕಾಂತಿಗೆ, ಕೂದಲಿನ ಬೆಳವಣಿಗೆಗೆ ತುಂಬಾನೇ ಒಳ್ಳೆಯದು. ಚಳಿಗಾಲದಲ್ಲಿ ಒಂದ್ಸಲ ತಿನ್ನಲೇಬೇಕು. ಮೂಳೆ ಕೂಡ ಗಟ್ಟಿಯಾಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ಎಳ್ಳಿನ ಉಂಡೆ ತುಂಬಾ ಒಳ್ಳೆಯದು. ಬನ್ನಿ ಸಂಕ್ರಾಂತಿ ವಿಶೇಷ ಎಳ್ಳುಂಡೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲು ಒಂದು ಕಡಾಯಿ ತಗೊಳ್ಬೇಕು. ಈ ಕಡಾಯಿಗೆ ನಾನು 1 ಕಪ್ನಷ್ಟು ಎಳ್ಳನ್ನ ತಗೊಳ್ತಾ ಇದ್ದೀನಿ. ಅಂದಾಜು 200 ಗ್ರಾಮ್ನಷ್ಟು ಇದೆ. ಈ ಎಳ್ಳನ್ನ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇದನ್ನ ಚೆನ್ನಾಗಿ ನಾವು 5 ರಿಂದ 6 ನಿಮಿಷಗಳ ಕಾಲ ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಉಬ್ಬಬೇಕು, ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕು. ನಿಧಾನವಾಗಿ ಅದು ಸಿಡಿಯೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ರೋಸ್ಟ್ ಆದಮೇಲೆ ತುಂಬ ಹೊತ್ತು ಕೂಡ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಆಗ ಕಹಿ ಬಂದ್ಬಿಡುತ್ತೆ. 4 ರಿಂದ 5 ನಿಮಿಷ ಸಾಕಾಗುತ್ತೆ. ನೋಡಿ, ಎಳ್ಳು ಈ ರೀತಿಯಾಗಿ ಉಬ್ಬಿರಬೇಕು. ಈ ಥರ ಉಬ್ಬಿದ್ರೆ ಸಾಕು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ. ಈಗ ನಾನು ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು 4 ರಿಂದ 5 ನಿಮಿಷ. ಎಳ್ಳನ್ನ ಹುರಿದಾದ್ಮೇಲೆ 2 ರಿಂದ 3 ಚಮಚದಷ್ಟು ಶೇಂಗಾ ಅಂದರೆ ಕಡಲೆಕಾಯಿ ಬೀಜನ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದ್ಸಲ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದುಬಿಟ್ರೆ ಇದ್ರ ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಬೌಲಿಗೆ ಹಾಕಿದ್ದೀನಿ. ಸಿಪ್ಪೆ ಕೂಡ ತೆಗೆದು ಇಟ್ಕೊಳ್ಳೋಣ. ಈಗ ಮತ್ತೆ ಅದೇ ಕಡಾಯಿಗೆ 2 ರಿಂದ 3 ಚಮಚದಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕೊಂಡಿದ್ದೀನಿ. ಇದು ಕೂಡ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ಳೋಣ. ಇದಕ್ಕೂ ಕೂಡ ಒಂದು 3 ರಿಂದ 4 ನಿಮಿಷ ಸಮಯ ಹಿಡಿಯುತ್ತೆ. ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ, ಆಗ ಗರ್ಗರಿಯಾಗಿ ಚೆನ್ನಾಗಾಗುತ್ತೆ. ನೋಡಿ, ಈಗ ಒಳ್ಳೆ ಬಣ್ಣ ಬಂದಿದೆ. ಇದನ್ನು ಕೂಡ ತೆಗಿತಾ ಇದ್ದೀನಿ. ಅದೇ ಬೌಲ್ಗೆ ನಾನು ಹಾಕೊಳ್ತಾ ಇದ್ದೀನಿ. ಎಳ್ಳನ್ನು ಹಾಕಿದ್ನಲ್ಲ, ಅದೇ ಪ್ಲೇಟ್ಗೆ ಒಣ ಕೊಬ್ಬರಿ ಕೂಡ ಹಾಕೊಂಡಿದ್ದೀನಿ. ಈಗ ಶೇಂಗಾ ಬೀಜ ಸಿಪ್ಪೆ ತೆಗೆದಿದ್ದೀನಿ. ಅದನ್ನು ಸ್ವಲ್ಪ ಮಟ್ಟಿಗೆ ಕ್ರಷ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಜ್ಕೊಂಡ್ರೆ ಸಾಕು, ಮಿಕ್ಸರಲ್ಲೆಲ್ಲ ಹಾಕಿ ಪುಡಿ ಮಾಡ್ಕೊಳ್ಳೋದು ಬೇಡ. ಈಗ ಇದನ್ನೆಲ್ಲ ನಾವು ಪಾಕಕ್ಕೆ ಹಾಕ್ಕೊಳ್ಬೇಕು. ಈಗ ನೋಡಿ, ಎಳ್ಳು ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡ್ರೇ ಉಂಡೆ ಚೆನ್ನಾಗಾಗೋದು. ಸ್ವಲ್ಪ 2-3 ಚಮಚ ಹುರಿದಿರೋ ಶೇಂಗಾ ಕುಟ್ಟಿಟ್ಕೊಂಡಿದ್ದೀನಿ. ಒಣ ಕೊಬ್ಬರಿಯನ್ನು ಹುರಿದು ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ತಗೊಳ್ಳೋಣ. ಪಾಕ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 2 ಚಮಚದಷ್ಟು ತುಪ್ಪ ಹಾಕೊಳ್ಳಿ. ಉಂಡೆ ಬಹಳ ರುಚಿಯಾಗುತ್ತೆ. ತುಪ್ಪ ಹಾಕಿದ ತಕ್ಷಣ ಇದಕ್ಕೆ ನಾನು 1 ಕಪ್ನಷ್ಟು, ಅಂದರೆ ಈಗ ನಾನು 1 ಕಪ್ಪಷ್ಟು ಎಳ್ಳು ತೊಗೊಂಡಿದ್ನಲ್ವಾ, ಹಾಗಾಗಿ 1 ಕಪ್ ಮೇಲೆ 2 ಚಮಚ ಎಕ್ಸ್ಟ್ರಾನೇ ತಗೊಳ್ಳಿ, ಚೆನ್ನಾಗಾಗುತ್ತೆ. ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಹಾಕೊಂಡಿದ್ದೀನಿ. 1 ಕಪ್ ಮೇಲೆ 2 ಚಮಚ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಬೆಲ್ಲವನ್ನು ಹಾಕಿದ ತಕ್ಷಣ 2 ಚಮಚದಷ್ಟು ನೀರು ಹಾಕ್ಕೊಳ್ಳೋಣ. ಈಗ ನಾವು ಬೆಲ್ಲವನ್ನು ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು. ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೆಲ್ಲ ಕರಗಿಸ್ಕೋಬೇಡಿ. ಸಣ್ಣ ಉರಿಯಲ್ಲಿ ಗ್ಯಾಸ್ ಫ್ಲೇಮ್ನ ಇಟ್ಕೊಂಡು ನೀವು ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗುತ್ತೆ. ಈ ಬೆಲ್ಲವನ್ನು ನಾನು ಆಲ್ರೆಡಿ ಕುಟ್ಟಿಟ್ಕೊಂಡಿರೋದ್ರಿಂದ ಬೇಗ ಕರಗೋಗ್ಬಿಡುತ್ತೆ. 2-3 ನಿಮಿಷದಲ್ಲೇ ಬೆಲ್ಲ ಪೂರ್ತಿಯಾಗಿ ಕರಗಿಬಿಡುತ್ತೆ. ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ನೀವು ಹೆಚ್ಚು ಹೊತ್ತು ಕುದಿಸೋದು ಬೇಡ. ಒಂದು ಕುದಿ ಬಂದ ತಕ್ಷಣ ಈ ಬೆಲ್ಲದ ಪಾಕವನ್ನು ನೀವು ಒಂದು ಬಟ್ಲಿಗೆ ಹಾಕ್ಬಿಟ್ಟು ನೋಡ್ಕೊಳ್ಳಿ. ಅದು ಯಾವ ರೀತಿ ಆಗಬೇಕು ಅಂದರೆ ನೋಡಿ, ತೋರಿಸ್ತೀನಿ. 1 ಡ್ರಾಪ್ನಷ್ಟು ನಾನು ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಅದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಆ ಬೆಲ್ಲದ ಪಾಕ ಒಂದು ಕಡೆ ಸೆಟ್ಲ್ ಆಗಬೇಕು. ಅದು ಕೈಗೆ ತಗೊಳ್ಳೋ ಥರ ಇರಬೇಕು. ನೋಡಿ, ಈ ಥರ ಸ್ವಲ್ಪ ಅಂಟದ, ಈ ಥರ ರಬ್ಬರ್ ಥರ ಇರಬೇಕು, ಒಂಥರ ಜೆಲ್ಲಿ ಥರ. ಆ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಉಂಡೆ ಸಖತ್ತಾಗಿ ಬರುತ್ತೆ. ಈಗ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚ ಅಥವಾ ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಬಹಳ ಒಳ್ಳೆ ಫ್ಲೇವರ್ ಬರುತ್ತೆ. ಸೋಡಾ ಯಾಕೆ ಹಾಕಿದ್ದೀನಿ ಅಂದರೆ ಉಂಡೆ ತುಂಬ ಗಟ್ಟಿ ಆಗಬಾರ್ದು. ಹಲ್ಲಿಗೆ ಕಚ್ಚೋದಕ್ಕೂ ಆಗದಲ್ಲೇ ಇರೋ ಥರ ಗಟ್ಟಿಯಾಗಿರುತ್ತೆ ನೀವು ಅಂಗಡಿಯಿಂದ ತಂದಿರೋದು. ಇದು ಆ ಥರ ಆಗಲ್ಲ, ಸಾಫ್ಟಾಗಿ ಹಗುರವಾಗಿ ಭಾಳ ಚೆನ್ನಾಗಾಗುತ್ತೆ. ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಳಿ. ಈಗ ಪಾಕ ರೆಡಿಯಾಗಿದೆ. ಹುರಿದಿಟ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಂಡೆ ಕಟ್ಟಿದ್ರೆ ಉಂಡೆ ರೆಡಿ. ಎಷ್ಟು ಸುಲಭ, ಎಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತೆಳ್ಳಗಾಯ್ತಂದರೆ ಇನ್ನೊಂದು ಸ್ವಲ್ಪ ಶೇಂಗಾ ಪುಡಿನೋ ಅಥವಾ ಹುರ್ಗಡ್ಲೆ ಪುಡಿನೋ ಹಾಕ್ಕೊಳ್ಳಿ. ತುಂಬ ಒಣ ಅನ್ನಿಸ್ತಿದೆ ಅಂದರೆ ಬೆಲ್ಲ ಕಡಿಮೆ ಆಗಿದೆ ಅಂತ ಅರ್ಥ. ಈಗ ನೋಡಿ, ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಆಗಿದೆ. ಈ ಎಳ್ಳಿನ ಉಂಡೆಯನ್ನು ಮಾತ್ರ ಬಿಸಿ ಆಗಿರುವಾಗಲೇ ಉಂಡೆ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ತಣ್ಣಗಾದರೆ ಉಂಡೆ ಕಟ್ಟಕ್ಕೆ ಬರಲ್ಲ. ಕೈಗೆ ಸ್ವಲ್ಪ ನೀರು ಹಚ್ಕೊಳ್ಳಿ. ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಯನ್ನು ಮಾಡ್ಕೊಳ್ತಾ ಹೋಗಿ.
ಇಬ್ಬರಿದ್ರೆ ತುಂಬ ಒಳ್ಳೆಯದು, ಬೇಗನೆ ಉಂಡೆ ಕಟ್ಕೊಳ್ಬೋದು. ಒಬ್ಬರೇ ಇದ್ರೂ ತೊಂದರೆ ಇಲ್ಲ. ತಣ್ಣಗಾದ್ಮೇಲೆ ಯಾವ ರೀತಿಯಾಗಿ ಉಂಡೆ ಕಟ್ಟಬೇಕಂತ ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಳ್ತಾ ಹೋಗಿ. ಒಂದು ಅರ್ಧದಷ್ಟು ಉಂಡೆಗಳನ್ನ ಮಾಡೋ ತನಕ ಅದು ಬಿಸಿಯಾಗಿನೇ ಇರುತ್ತೆ. ಅದಾದಮೇಲೆ ತಣ್ಣಗಾದ್ಮೇಲೆ ಏನು ಮಾಡಬೇಕು ಅಂತ ಕೂಡ ನಾನು ತೋರಿಸ್ತೀನಿ. ನಾನಿವತ್ತು ಚಿಕ್ಕ ಚಿಕ್ಕ ಸೈಜ್ನ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ. ಈ ಥರ ಇದ್ದರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ತುಂಬ ದೊಡ್ಡ ದೊಡ್ಡ ಉಂಡೆ ಅಂದರೆ ತಿನ್ನೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅರ್ಧ ಕೊಡು, ಕಾಲು ಕೊಡು ಅನ್ನೋದು ಬೇಡವೇ ಬೇಡ. ಚಿಕ್ಕ ಚಿಕ್ಕದಾಗಿದ್ದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ದಿನಕ್ಕೊಂದು ಉಂಡೆ ತಿನ್ಬಿಟ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈಗ ನೋಡಿ, ಅರ್ಧದಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಉಂಡೆ ಮಿಶ್ರಣ ತಣ್ಣಗಾಗ್ಬಿಟ್ಟಿದೆ, ಪುಡಿ ಪುಡಿ ಆಗ್ತಿದೆ, ಉಂಡೆ ಕಟ್ಟಕ್ಕೆ ಬರ್ತಿಲ್ಲ. ಈ ಟೈಮ್ನಲ್ಲಿ 1-2 ಚಮಚದಷ್ಟು ನೀರನ್ನು ಹಾಕೊಳ್ಳಿ. ಮತ್ತೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಅದು ಬಿಸಿ ಆಗಬೇಕು, ಪಾಕ ಮತ್ತೆ ಕರಗಬೇಕು. ಆಗ ನಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಈ ಮಿಶ್ರಣ ಸ್ವಲ್ಪ ಬಿಸಿ ಆಗಿರುವಾಗಲೇ ಉಂಡೆ ಕಟ್ಟಕ್ಕೆ ಸಾಧ್ಯ. ತಣ್ಣಗಾಗ್ಬಿಟ್ರೆ ಪುಡಿ ಪುಡಿ ಉದುರುದ್ರ ಆಗ್ಬಿಡುತ್ತೆ, ನಿಮಗೆ ಉಂಡೆ ಕಟ್ಟೋದಕ್ಕೆ ಬರಲ್ಲ. ಈಗ ನೋಡಿ, ಮತ್ತೆ ಬಿಸಿ ಮಾಡ್ಕೊಂಡಿದ್ದೀನಿ, ಪಾಕ ಕರಗಿದೆ. ಈಗ ಮತ್ತೆ ಉಂಡೆ ಕಟ್ಟುವಂಥ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ, ಕೈಗೆ ನೀರು ಹಚ್ಕೊಳ್ಳಿ. ಬಿಸಿ ಬಿಸಿ ಆಗಿರುವಾಗ್ಲೇ ಉಂಡೆ ಕಟ್ಕೊಳ್ತಾ ಹೋಗಿ. ಬಹಳ ಸುಲಭ. ಕೈಗೆ ಸ್ವಲ್ಪ ಬಿಸಿ ಅನ್ಸುತ್ತೆ, ಆಗಾಗ ನೀರನ್ನು ಹಚ್ಕೊಂಡ್ರೆ ತೊಂದರೆ ಇಲ್ಲ. ಇದೇ ಥರ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ತಾ ಹೋಗಿ. ಬಹಳ ರುಚಿಯಾಗಿರುತ್ತೆ. ಇದು ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಕೂದಲ ಬೆಳವಣಿಗೆಗೆ ಒಳ್ಳೆಯದು, ನಿಮ್ಮ ಚರ್ಮದ ಕಾಂತಿಗೆ ಕೂಡ ಒಳ್ಳೆಯದು. ಈ ಉಂಡೆ ಎಷ್ಟು ಸಾಫ್ಟ್ ಆಗಿತ್ತು ಅಂತ ಕೂಡ ನಾನು ನಿಮಗೆ ಒಂದು ಉಂಡೆಯನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ, ಮಾಡಿ ಅರ್ಧ ಗಂಟೆ ಆಗಿದೆ. ನೋಡಿ ಎಷ್ಟು ಮೃದುವಾಗಿದೆ. ನೀವು ಈ ಉಂಡೆನ ಮಾಡಿ ತಿಂದಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ. ಈ ರೆಸಿಪಿ ನಿಮಗೆ ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಯೂಸ್ಫುಲ್ ಅನ್ನಿಸ್ತು ಅಂದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಇವತ್ತು ತೋರಿಸ್ತಾ ಇರೋವಂತಹ 2ನೇ ರೆಸಿಪಿ ಯಾವುದು ಗೊತ್ತಾ? ನಾನಿವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ವಿಶೇಷವಾಗಿ ಮಾಡುವಂಥ ಎಳ್ಳು ಬೆಲ್ಲದ ರೆಸಿಪಿಯನ್ನು ಸಾಂಪ್ರದಾಯಿಕವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವ್ಯಾವ ಪದಾರ್ಥಗಳನ್ನ ಎಷ್ಟೆಷ್ಟು ತಗೊಳ್ಬೇಕು ಮತ್ತು ಯಾವ ರೀತಿಯಾಗಿ ಕತ್ತರಿಸ್ಕೊಳ್ಬೇಕು ಎಲ್ಲವನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮೊದಲು ಎಲ್ಲ ಪದಾರ್ಥಗಳನ್ನ ಎಷ್ಟೆಷ್ಟು ತಗೊಳ್ಬೇಕಂತ ತೋರಿಸ್ತೀನಿ. ಮೊದಲು ನಾನೀಗ ಶೇಂಗಾ ಅಂದರೆ ಕಡಲೆಕಾಯಿ ಬೀಜವನ್ನು ತಗೊಳ್ತಾ ಇದ್ದೀನಿ. ಇದನ್ನು ನಾನು 250 ಗ್ರಾಮ್ನಷ್ಟು ಅಂದರೆ 1/4 kg ತಗೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಬೆಲ್ಲವನ್ನು ನಾನು 200 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಬೆಲ್ಲ ಕಡಿಮೆ ತಿನ್ನೋರಾದರೆ ಕಡಿಮೆ ಮಾಡ್ಕೋಬಹುದು, ಸಿಹಿ ಕಡಿಮೆ ಬೇಕಂದರೆ. ಮತ್ತು ನಾನು ಬಿಳಿ ಎಳ್ಳನ್ನು 100 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ, ಅಷ್ಟು ಸಾಕಾಗುತ್ತೆ. ಒಣ ಕೊಬ್ಬರಿಯನ್ನು ಕೂಡ ನಾನು 100 ಗ್ರಾಮ್ನಷ್ಟೇ ತೊಗೊಂಡಿದ್ದೀನಿ. ಸಣ್ಣದಾಗಿ ಯಾವ ರೀತಿಯಾಗಿ ಹೆಚ್ಚಬೇಕು, ಬೆಲ್ಲವನ್ನು ಯಾವ ರೀತಿಯಾಗಿ ಹೆಚ್ಚಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ವಿವರವಾಗಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಈಗ ನೋಡಿ, ಒಣ ಕೊಬ್ಬರಿಯನ್ನು ಈ ಥರ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಹುರ್ಗಡ್ಲೆಯನ್ನು ಕೂಡ ನಾನು 100 ಗ್ರಾಮ್ನಷ್ಟೇ ತೊಗೊಂಡಿದ್ದೀನಿ. ಹುರ್ಗಡ್ಲೆನ ಕೂಡ 100 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ನಾನು ತೋರಿಸಿರೋ ವಿಧಾನದಲ್ಲೇ ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಎಳ್ಳು ಬೆಲ್ಲ ಆಗುತ್ತೆ. ಈಗ ನಾವು ಬೆಲ್ಲವನ್ನು ಯಾವ ರೀತಿಯಾಗಿ ಕಟ್ ಮಾಡಬೇಕಂತ ಕೂಡ ತೋರಿಸ್ತೀನಿ. ಈ ಎಳ್ಳು ಬೆಲ್ಲ ಮಾಡೋದಕ್ಕೆ ನೀವು ಅಚ್ಚು ಬೆಲ್ಲನೇ ತೊಗೊಳ್ಬೇಕಾಗುತ್ತೆ, ಉಂಡೆ ಬೆಲ್ಲದಲ್ಲಿ ಸರಿ ಹೋಗೋದಿಲ್ಲ. ಅಚ್ಚು ಬೆಲ್ಲವನ್ನು ನೋಡಿ ಮಧ್ಯ ಈ ಥರ ಚಾಕು ಇಟ್ಟು ಕುಟ್ಟಣಿಗೆಯಿಂದ ಕುಟ್ಕೊಳ್ಬೇಕು. ಅದಾದಮೇಲೆ ನಿಧಾನವಾಗಿ ಈ ಥರ ಪ್ರೆಸ್ ಮಾಡ್ಕೊಂಡು ಚಾಕುವಿಂದ ಕಟ್ ಮಾಡ್ಕೊಳ್ಬೇಕು. ದೊಡ್ಡ ದೊಡ್ಡ ಪೀಸಸ್ ಆಗುತ್ತೆ, ಅದರಿಂದ ನಾವು ಚಿಕ್ಕ ಚಿಕ್ಕ ಪೀಸಸ್ ಆಗಿ ನಿಮಗೆ ಎಷ್ಟು ಸಣ್ಣ ಪೀಸ್ ಬೇಕೋ ಅಷ್ಟು ಸಣ್ಣದಾಗಿ ನೀವು ಕಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಆಗಿ ಆಗುತ್ತೆ. ಈ ಸಣ್ಣ ಸಣ್ಣ ಪೀಸ್ ಆದಮೇಲೆ ಇದನ್ನು ಹಾಗೆ ಇಡೋ ಹಾಗಿಲ್ಲ, ಇದನ್ನು ನಾವು ಬಿಸಿಲಲ್ಲಿ ಕೂಡ ಒಣಗಾಕಬೇಕಾಗುತ್ತೆ. ಬೆಲ್ಲವನ್ನು ನಾನು 200 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿರೋದ್ರಿಂದ ಇದು 1.5 ಅಚ್ಚಷ್ಟು 200 ಗ್ರಾಮ್ನಷ್ಟು ಸಿಗುತ್ತೆ. ನೀವು 1 kg ಲೆಕ್ಕದಲ್ಲಿ ಮಾಡಿದ್ರೆ ಇದನ್ನೇ ಡಬಲ್ ಮಾಡ್ಕೊಳ್ಳಿ. ನಾನು ಟೋಟಲ್ ಎಲ್ಲ ಪದಾರ್ಥ ಸೇರಿ ಎಳ್ಳು ಬೆಲ್ಲ 3/4 kg ಆಗುತ್ತೆ. ಈಗ ನೋಡಿ, ಬೆಲ್ಲ ಕತ್ತರಿಸಿ ಇಟ್ಕೊಂಡಿದ್ದೀನಿ, ಇದನ್ನು ಬಿಸಿಲಲ್ಲಿ ಆರಾಕ್ತೀನಿ. ಒಣ ಕೊಬ್ಬರಿಯನ್ನು ಯಾವ ರೀತಿಯಾಗಿ ಸಿಪ್ಪೆ ತೆಗೆದು ಬೆಳ್ಳಗೆ ಕಾಣೋ ಥರ ಯಾವ ರೀತಿಯಾಗಿ ಕತ್ತರಿಸ್ಕೊಳ್ಬೇಕಂತ ತೋರಿಸಿ. ನೋಡಿ, ಈ ಥರ ತುರೆಮಣೆ ಇರುತ್ತಲ್ಲ, ಇದರಿಂದ ಒಂದು ಸಲ ಈ ಥರ ತುರ್ಕೊಳ್ಳಿ. ಒಂದು ಸೈಡ್ಗೆ ಒಂದೇ ಸಲ ಅದನ್ನು ನೀವು ತುರ್ಕೊಳ್ಬೇಕಾಗುತ್ತೆ. ಪದೇ ಪದೇ ಒಂದೇ ಕಡೆ ಮಾಡಿಕೊಂಡ್ರೆ ಒಣ ಕೊಬ್ಬರಿ ಸಣ್ಣ ಆಗಿಬಿಡುತ್ತೆ. ನೋಡಿ, ಈ ಥರ ಆ ಸಿಪ್ಪೆ ಹೋಗೋವರೆಗೂ ತುರ್ಕೊಂಡ್ರೆ ಸಾಕು. ಇದೇ ಥರ ಎಲ್ಲ ಕಡೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗಾಗುತ್ತೆ ಒಣ ಕೊಬ್ಬರಿ. ಈಗ ನೀವು ಇಳಿಗೆ ಮಣೆ ಅಥವಾ ಚಾಕುವಿನ ಸಹಾಯದಿಂದ ಸಣ್ಣದಾಗಿ ಕತ್ತರಿಸ್ಕೊಳ್ಬೋದು. ಈ ಉಳಿದಿರೋದು ಕಾಯಿ ತುರಿ ಕೂಡ ನೀವು ವೇಸ್ಟ್ ಮಾಡ್ಕೊಬೇಡಿ, ಯಾವುದಕ್ಕಾದ್ರೂ ಅಡುಗೆಗೆ ಬಳಸ್ಕೊಳ್ಳಿ. ನೋಡಿ, ಈ ಥರ ಸಣ್ಣದಾಗಿ ತೆಳ್ಳಗೆ ನೀವು ಕತ್ತರಿಸಿ ಇಟ್ಕೊಳ್ಳಿ. ಇದನ್ನು ಕೂಡ ಬಿಸಿಲಿಗೆ ಹಾಕಬೇಕು. ಈಗ ಶೇಂಗಾ ಅಂದರೆ ಕಡಲೆಕಾಯಿ ಬೀಜ 1/4 kg ತೊಗೊಂಡಿದ್ನಲ್ಲ, ಇದನ್ನು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ.
ನೋಡಿ ಈಗ ಇದನ್ನು ನಾವು ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಆಗಲೇ ಎಳ್ಳು ಬೆಲ್ಲದ ರುಚಿ ಚೆನ್ನಾಗಾಗೋದು. ತುಂಬ ಕಪ್ಪಗೆ ಮಾಡ್ಕೋಬೇಡಿ, ಚೆನ್ನಾಗಾಗೋದಿಲ್ಲ. ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸಿಪ್ಪೆ ತೆಗೆದು ಈ ಥರ ಬೇಳೆ ಆಗಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈಗ ಶೇಂಗಾ ಬೀಜದ ಕೆಲಸ ಮುಗ್ದಿದೆ. ಈಗ ನೆಕ್ಸ್ಟ್ ನಾನು ಬಿಳಿ ಎಳ್ಳು 100 ಗ್ರಾಮ್ನಷ್ಟು ಬಿಳಿ ಎಳ್ಳು ತೊಗೊಂಡಿದ್ನಲ್ಲ, ಅದನ್ನು ಕೂಡ ಅದೇ ಕಡಾಯಿನಲ್ಲಿ ಹುರ್ಕೊಳ್ತೀನಿ. ಇದನ್ನು ಕೂಡ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಅದು ರೋಸ್ಟ್ ಆದ ತಕ್ಷಣ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಈಗ ಸುಮಾರು ನಾನು 3-4 ನಿಮಿಷದಿಂದ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ ಉಬ್ಬಿದೆ ಕೂಡ, ಮತ್ತು ಸಿಡಿಯೋದಕ್ಕೆ ಕೂಡ ಸ್ಟಾರ್ಟ್ ಆಗಿದೆ. ತೆಗೆದಿಟ್ಕೊಳ್ತೀನಿ. ಈಗ ಮತ್ತೆ ಅದೇ ಕಡಾಯಿಗೆ ಹುರ್ಗಡ್ಲೆ 100 ಗ್ರಾಮ್ನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಲ್ಲ, ಇದನ್ನು ಜಾಸ್ತಿ ಹೊತ್ತು ಹುರ್ಕೊಳ್ಳೋದು ಬೇಡ. 1.5 ಇಂದ 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹೊತ್ತು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಕೂಡ 1.5-2 ನಿಮಿಷ ಹುರ್ಕೊಂಡಿದ್ದೀನಿ. ಸ್ವಲ್ಪ ಗರ್ಗರಿಯಾಗುತ್ತೆ, ಚೆನ್ನಾಗಿರುತ್ತೆ. ಈಗ ನಾನು ಒಣ ಕೊಬ್ಬರಿ ಮತ್ತು ಬೆಲ್ಲವನ್ನು ಬಿಸಿಲಲ್ಲಿ ಹಾಕಿದ್ದೀನಿ. ಇದನ್ನು ನೀವು ಒಂದು ಸುಮಾರು 3-4 ಗಂಟೆಗಳ ಕಾಲ ಒಳ್ಳೆ ಬಿಸಿಲಲ್ಲಿ ಒಣಗಾಕ್ಬಿಟ್ರೆ ಸಾಕು. ಅದಾದಮೇಲೆ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಎಳ್ಳು ಬೆಲ್ಲ ರೆಡಿ ಆಗಿಬಿಡುತ್ತೆ. ನೀವು 3/4 kg ಪೂರ್ತಿ ಎಳ್ಳು ಬೆಲ್ಲ ಸೇರಿ 3/4 kg ಮಾಡೋದಾದರೆ ನಾನು ತೋರಿಸಿರೋ ಥರನೇ ಎಲ್ಲ ಪದಾರ್ಥಗಳನ್ನ ಸರಿಯಾಗಿ ಅಳತೆಯಲ್ಲಿ ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕಂದರೆ ಎಲ್ಲ ಪದಾರ್ಥಗಳನ್ನ ಡಬಲ್ ಮಾಡ್ಕೊಳ್ಳಿ. ಬಿಸಿಲಲ್ಲಿ ಒಣಗಿಸಿದ ಮೇಲೆ ಬೆಲ್ಲ ದೊಡ್ಡ ಪೀಸಸ್ ಇದ್ದರೆ ಚಿಕ್ಕ ಪೀಸ್ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಒಣ ಕೊಬ್ಬರಿ ಕೂಡ ಚೆನ್ನಾಗಿ ಒಣಗಿದೆ, ತೆಳ್ಳಗೆ ಪೀಸ್ ಮಾಡ್ಕೊಂಡಿದ್ದೀನಿ. ಶೇಂಗಾ ಕೂಡ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಈ ಥರ ಬೇಳೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ, ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಈಗ ಹುರ್ಗಡ್ಲೆಯನ್ನು ಕೂಡ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಕೇವಲ 1.5 ಇಂದ 2 ನಿಮಿಷ. ಬಿಳಿ ಎಳ್ಳನ್ನು ಕೂಡ ಉಬ್ಬೋವರೆಗೂ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗಾಗಿ ಒಂದು ದೊಡ್ಡ ಬೌಲ್ ತೊಗೊಳ್ಬೇಕು. ಮೊದಲಿಗೆ ನಾನು ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡ್ಕೊಂಡಿರೋಂಥ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುರಿದಿಟ್ಕೊಂಡಿರೋಂಥ ಹುರ್ಗಡ್ಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿರೋಂಥ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿ ಬಿಸಿಲಲ್ಲಿ ಒಣಗಿಸಿರೋಂಥ ಒಣ ಕೊಬ್ಬರಿಯನ್ನು ಕೂಡ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚೆನ್ನಾಗಿ 4-5 ನಿಮಿಷ ಹುರಿದಿಟ್ಕೊಂಡಿರೋಂಥ ಬಿಳಿ ಎಳ್ಳನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಥರ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಳ್ಳು ಬೆಲ್ಲ ಮಾಡೋ ವಿಧಾನ ನಾನಿವತ್ತು ನಿಮಗೆ ತೋರಿಸಿದ್ದೀನಿ. ನೀವು ಕೂಡ ಮಾಡ್ಕೊಳ್ಳಿ. ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ತಿನ್ನಬೇಕು. ಈ ಎಳ್ಳು ಬೆಲ್ಲ ತಿನ್ನೋದ್ರಿಂದ, ಸ್ಪೆಷಲಾಗಿ ಚಳಿಗಾಲದಲ್ಲಿ ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮ್ಮ ಚರ್ಮ ಎಲ್ಲ ಒಡೆದೋಗ್ಬಿಟ್ಟಿರುತ್ತೆ ಚಳಿಗಾಲದಲ್ಲಿ. ಇದನ್ನು ತಿನ್ನೋದ್ರಿಂದ ತುಂಬ ಚೆನ್ನಾಗಾಗುತ್ತೆ, ಚರ್ಮದ ಕಾಂತಿ ಬರುತ್ತೆ, ಕೂದಲು ಬೆಳವಣಿಗೆ ಆಗುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಶೇಂಗಾ ಬೆಲ್ಲ ಎರಡನ್ನೂ ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ರಕ್ತ ಕೂಡ ಚೆನ್ನಾಗಾಗುತ್ತೆ. ಇದನ್ನು ಖಂಡಿತವಾಗ್ಲೂ ನೀವು ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ಕೊಂಡು ತಿನ್ನಲೇಬೇಕು. ನೀವು ಕೂಡ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತೋರಿಸಿರೋ ವಿಧಾನವನ್ನು ಟ್ರೈ ಮಾಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.